ನಮಸ್ಕಾರ ವೀಕ್ಷಕರೇ, ಕರಾವಳಿ ನಾಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅರ್ಪಿತಾ ಕುಂದರ್. ಇವತ್ತು ನಮ್ಮ ಜೊತೆ ಇರುವಂತಹ ಓರ್ವ ವಿಶೇಷ ಅತಿಥಿ, ವೃತ್ತಿಯಲ್ಲಿ ಜಿಮ್ ಟ್ರೈನರ್ ಆಗಿದ್ದುಕೊಂಡು 5-6 ವರ್ಷಗಳಿಂದ ಕನ್ನಡ ಪರ ಹೋರಾಟಗಳಲ್ಲಿ ಧ್ವನಿಯನ್ನ ಎತ್ತಿದವರು, ಕರ್ನಾಟಕ ರಕ್ಷಣಾ ವೇದಿಕೆ ಇದರ ಕಾರ್ಕಳ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಶೇಖ್ ಇಮ್ರಾನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಬಗ್ಗೆ ಪರಿಚಯ ಮಾಡೋದಾದ್ರೆ? ನಾವು ಕಾರ್ಕಳದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಿಂದ ಮಾಡಿದ್ದಾರೆ ಕಾರ್ಕಳದಲ್ಲಿ. ಓಕೆ, ನಿಮ್ಮ ಮೂಲತಃ ಊರು ಸರ್? ನಮ್ದು ಕಾರ್ಕಳ. ಓಕೆ, ಇಲ್ಲೇ ಕಾರ್ಕಳ ಕಾಬೆಟ್ಟು ಲೈಸೆನ್ಸ್ ಅಲ್ಲಿ ನಮ್ದು ಮನೆ ಇದೆ. ನಾವು ಅಲ್ಲೇ ವಾಸವಾಗಿದ್ದೆ ಮುಂಚೆಯಿಂದ ಇಲ್ಲೇ. ಸೊ ಹುಟ್ಟಿದ ಊರೇ ಇದೆ ನಮ್ದು. ಓಕೆ, ಇಲ್ಲೇ ಹುಟ್ಟಿ ಬೆಳೆದ ಊರು, ಸ್ವಂತ ಊರು. ಓಕೆ. ಕನ್ನಡದ ಬಗ್ಗೆ ಒಂದು ಒಲವು ಬರ್ಲಿಕ್ಕೆ ಕಾರಣ ಏನು ಸರ್? ನೋಡಿ, ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ನಮ್ಮ ಸಂಸ್ಕೃತಿ, ಇದು ನಮ್ಮ ಮೂಲ ಕನ್ನಡ. ಇದು ನೋಡಿ, ಈಗ ಕನ್ನಡ ಅಂತ ಅಕ್ಷರ ಹೇಳ್ತೇವೆ ನಾವು, ಒಂದು ರೌಂಡ್ ಆಗಿ ಒಂದು ಅಕ್ಷರ, ಕನ್ನಡ ಅಕ್ಷರ ಅಂತ ಆಯಿ ಯಾವುದು ಆಗ್ಬೋದು, ಯಾವುದು ಅಂತ ಆಗ್ಬೋದು, ಒಂದು ರೌಂಡ್ ಒಂದು ಅಕ್ಷರ, ಒಂದು ಕನ್ನಡ ಅಕ್ಷರ, ನಮ್ದು ಕನ್ನಡ ನಾಡು. ಹಾಗಾಗಿ ಇದು ಕನ್ನಡ ಅಂತ ಹೇಳಿದ್ಮೇಲೆ ಅದಕ್ಕೆ ನಮ್ಗೆ ಒಂದು ಪ್ರೀತಿ ಇದೆಲ್ಲ ಇದೆ ಕರ್ನಾಟಕದ ಮೇಲೆ, ಕನ್ನಡದ ಮೇಲೆ ನಮ್ಗೆ ತುಂಬಾ ಅಭಿಮಾನ ಇದೆ. ಓಕೆ, ನಿಮ್ಗೆ ಸ್ಫೂರ್ತಿ ಅಂತ ಯಾರಾದ್ರೂ ಇದ್ದಾರಾ ಕನ್ನಡದಲ್ಲಿ? ನೋಡಿ, ನಮ್ಗೆ ನಾನು ಒಂದು 5 ವರ್ಷ ಮುಂಚೆಯಿಂದಾನೇ ಕೆಲಸ ಮಾಡ್ತಾ ಇದ್ದೇನೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ. 5 ವರ್ಷ ಮುಂಚೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇದರಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೇನೆ. ಕರ್ನಾಟಕ ಅಂತ ನಾವು ಕನ್ನಡದಲ್ಲಿ ಇಲ್ಲಿ ಕಾರ್ಕಳದಲ್ಲಿ ನಾವು ಅನ್ಯಾಯದ ವಿರುದ್ಧ, ಯಾಕಂದ್ರೆ ಕೆಲವರಿಗೆ ಅನ್ಯಾಯ ಆಗಿತ್ತು, ಇದರಲ್ಲಿ ಸ್ವಲ್ಪ ಜನರಿಗೆ ಅನ್ಯಾಯ ಆಗಿದೆ, ಅವರು ಹೇಳ್ಕೊಳ್ಳಿಲ್ಲ. ಹಾಗೆ ನಮ್ಮ ಹತ್ರ ಬಂದಿದ್ರು. ಆಗ ನಾವು ಈ ಕಾರ್ಕಳದಲ್ಲಿ, ಈ ಕರ್ನಾಟಕದಲ್ಲಿ ಕಾರ್ಕಳದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ಬೇಕಂತ ಹೇಳಿ ಈ ಒಂದು ಸಂಘಟನೆ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಒಂದು ದೊಡ್ಡ ಸಂಘಟನೆ. ಇದರಲ್ಲಿ ಒಂದು ಸದಸ್ಯರಾಗಿ ಸಹ ನಾವು ಕೆಲಸ ಮಾಡಿದ್ರೆ ಅದೊಂದು ನಮ್ದು ಒಂದು ಎಂತ ಹೇಳ್ಬೋದು, ಅದಕ್ಕೆ ಒಂದು ನಮ್ದು ಪುಣ್ಯ. ಯಾಕಂದ್ರೆ ಈ ಒಂದು ಸಂಘಟನೆಯಲ್ಲಿ 31 ಜಿಲ್ಲೆಗಳಲ್ಲಿ ಈ ಒಂದು ಸಂಘಟನೆ ಇದೆ. ಯಾವ ಸಂಘಟನೆ ಇಲ್ಲ. 31 ಜಿಲ್ಲೆಗಳಿರುವ ಸಂಘಟನೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಹಾಗೆ ಇದರ ಮೇಲೆ ನಮ್ಗೆ ತುಂಬಾ ಅಭಿಮಾನ ಇದೆ. ಮತ್ತೆ ಕನ್ನಡ ಅಂತ ಹೇಳುವಾಗ ನಾವು, ನಮ್ದು ಕನ್ನಡ ನಾಡು, ನಮ್ದು ನುಡಿ ಕನ್ನಡ ನಮ್ದು. ಹಾಗಾಗಿ ಅದರ ಮೇಲೆ ನಮ್ಗೆ ತುಂಬಾ ಅಭಿಮಾನ ಇದೆ. ಈಗ ನೀವು ಸರ್ ಇಲ್ಲಿಯ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಕಾರ್ಕಳ ತಾಲೂಕು ಘಟಕದಲ್ಲಿ ಈ ಒಂದು ಕನ್ನಡ ಪರ ಸಂಘಟನೆಯ ಕಾರ್ಯಾಚರಣೆಗಳು ಯಾವ ರೀತಿ ಸಕ್ರಿಯವಾಗಿದೆ ಅಂತ? ನೋಡಿ, ನಾವು ಮುಂಚೆ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ಈ ಕೊರೋನಾ ಟೈಮಲ್ಲಿ ನಾವು ತುಂಬಾ ಕಷ್ಟ ಬಂದಿದೆ ಎಲ್ಲರಿಗೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಹೊರಗೆ ಬರ್ಲಿಕ್ಕಿರ್ಲಿಲ್ಲ. ನಮ್ದೇ ಅಂತ ಹೇಳಿ ಒಂದು ನಾವು ಆಂಬುಲೆನ್ಸ್ ಮಾಡಿ ಅದರಲ್ಲಿ ಕರಾವೆ ಅಂತ ಹೇಳಿ ಬರೆದು ನಾವು ಎಲ್ಲರ ಮನೆಗಳಿಗೆ ಮದ್ದು ಆಗ್ಲಿ, ತರಕಾರಿಗಳಾಗ್ಲಿ ಎಲ್ಲ ನಾವು ಅವರವರ ಮನೆಗೆ ಕೊಟ್ಟಿದ್ದೇವೆ. ಹಾಗಾಗಿ ತುಂಬಾ ನಾವು ಕಷ್ಟ ಬಂದು ಎಲ್ಲರಿಗೆ ಸವಲತ್ತುಗಳನ್ನು ನಾವು ಕೊಟ್ಟಿದ್ದೇವೆ ಈ ಕರ್ನಾಟಕ ರಕ್ಷಣಾ ವೇದಿಕೆ. ಇದರಲ್ಲಿದ್ದ ನಮ್ಮ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ, ನಮ್ಮ ಎಲ್ಲ ಸದಸ್ಯರು ತುಂಬಾ ಕಷ್ಟ ಬಂದಿದ್ದಾರೆ. ಕೊರೋನಾ ಟೈಮಲ್ಲಿ ನಾವು ಬಸ್ ಸ್ಟ್ಯಾಂಡ್ಗಳಿಗೆಲ್ಲ ಹೋಗಿ ಅಲ್ಲಿ ಎಲ್ಲರಿಗೆ ಮಾಸ್ಕ್ ಹಾಕಿ ಅಂತ ಹೇಳಿ, ಬಸ್ನವರಿಗೆಲ್ಲ ಮಾಸ್ಕ್ ಹಾಕಿ ಅಂತ ಹೇಳಿ, ಅಂಗಡಿಯವರಿಗೆ ಹೋಗಿ ಮಾಸ್ಕ್ ಹಾಕಿ ಅಂತ ಹೇಳಿ ಎಲ್ಲರಿಗೆ ನಾವು ತುಂಬಾ ಕೆಲಸ ಮಾಡಿದ್ದಾರೆ. ನಮ್ಮ ಕಾರ್ಯದರ್ಶಿಗಳು ಕೆಲಸ ಮಾಡಿದ್ದಾರೆ, ನಮ್ಮ ಪದಾಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಎಲ್ಲರೂ ಒಟ್ಟಿ ಮಾಡಿದೆ ನಾವು ಇದು ಕರಾವೆಯಲ್ಲಿ ಕೆಲಸ ಮಾಡಿದ್ದೇವೆ. ಮೊದಲು ನೀವು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ, ಆಮೇಲೆ ಈಗ ಪ್ರೆಸೆಂಟ್ ನೀವು ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದೀರಿ. ಈ ಒಂದು ಸ್ಥಾನ ಯಾವ ರೀತಿ ನಿಮ್ಗೆ ಸಿಕ್ಕಿತು ಅಂತ? ಯಾಕೆಂತ ಹೇಳಿದ್ರೆ, ನಾವು ನೋಡಿ, ಟಿ.ಎ. ನಾರಾಯಣಗೌಡರ ಅವರ ಆದೇಶ ಮೇರೆಗೆ ಆರ್. ಪ್ರಭಾಕರ್ ಪೂಜಾರಿ ಅವರ ನೇತೃತ್ವದಲ್ಲಿ, ಯಾಕೆಂತ ಹೇಳಿದ್ರೆ 2 ವರ್ಷ ತನಕ ನಾವು ಇಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ನಮ್ದು ಮತ್ತೆ ಆರ್. ಪ್ರಭಾಕರ್ ಪೂಜಾರಿ ಮಾತುಕತೆ ಆಗ್ತಾ ಇತ್ತು. ಆದ್ರೆ ಅವರಿಗೆ ಯಾವತ್ತೂ ನಾವು ನೋಡಿರ್ಲಿಲ್ಲ. ಮಾತುಕತೆ ಆಗ್ತಿತ್ತು, ಕೆಲಸ ಆಗ್ತಾ ಇತ್ತು. ಅವರಿಗೆ ನಾನು ಯಾರಂತ ತುಂಬಾ ಇದಿತ್ತು. ಯಾಕಂದ್ರೆ ನಮ್ದು ಇಲ್ಲಿ ಕೆಲಸ ಹಾಗೆ ಇತ್ತು ಕಾರ್ಕಳದಲ್ಲಿ. ಹಾಗಾಗಿ ಅವರು ಏನ್ ಮಾಡಿದ್ರು, ಈ ತರ ಕೆಲಸ ಮಾಡುವ ಒಂದು ಹುಡುಗ ಇಷ್ಟು ಕೆಲಸ ಮಾಡ್ತಾ ಇದ್ದಾನೆ ಪ್ರಧಾನ ಕಾರ್ಯದರ್ಶಿಯಾಗಿ, ಯಾಕೆ ಇವನಿಗೆ ಅಧ್ಯಕ್ಷ ಮಾಡಬಾರ್ದು? ಕಾರ್ಕಳದಲ್ಲಿ ಯಾಕೆ ಇವನಿಗೆ ಅಧ್ಯಕ್ಷ ಮಾಡುದು? ಬೇರೆ ಯಾರು ಇಷ್ಟು ದುಡಿತಾ ಇಲ್ಲ ಈ ಕರಾವೆಗೋಸ್ಕರ, ಕರ್ನಾಟಕ ರಕ್ಷಣಾ ವೇದಿಕೆಗೋಸ್ಕರ ದುಡಿತಾ ಇದ್ದಾನೆ. ಹಾಗಾಗಿ ಅವ್ರು ಏನ್ ಮಾಡಿದ್ರೆ, ಅವ್ರು ನಿರ್ಧರಿಸಿದ್ರು ಇವನಿಗೆ ಅಧ್ಯಕ್ಷ ಸ್ಥಾನ ಕೊಡ್ಬೋದು. ಯಾಕೆಂತ ಹೇಳಿದ್ರೆ ಇವನ ಹಿಂದೆಯಿಂದ ಜನ ಬೆಂಬಲ ತುಂಬಾ ಇದೆ. ಹಾಗಾಗಿ ಇವನಿಗೆ ಮಾಡಿದ್ರೆ ಎಲ್ಲರ ಜನರು ಸೇರ್ತಾರೆ ಅಂತ ಹೇಳಿ ಅವ್ರು ನಮ್ಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ.
ಓಕೆ. ವೃತ್ತಿಯಲ್ಲಿ ಜಿಮ್ ಟ್ರೈನರ್ ಅಂತ ಹೇಳಿದ್ರಿ. ನಿಮ್ಮ ಒಂದು ವೃತ್ತಿ ಮತ್ತು ಈ ಒಂದು ಕನ್ನಡಪರ ಸಂಘಟನೆಯ ಬಗ್ಗೆ ಹೋರಾಟಗಳಾಗಿರ್ಬೋದು ಅಥವಾ ಮಾಡ್ತಾ ಇರುವಂತಹ ಕಾರ್ಯಗಳಾಗಿರ್ಬೋದು, ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ನೋಡಿ, ವೃತ್ತಿ ನಮ್ದು ಒಂದು ಇದು ನಮ್ದು ಜಿಮ್ ಟ್ರೈನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಂದು ಬೆಳಿಗ್ಗೆ 4:30 8 ಗಂಟೆವರೆಗೆ ನನಗೆ ಅಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತೇನೆ. ಬೆಳಿಗ್ಗೆ 4 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ. ಆಮೇಲೆ ಮಧ್ಯದಲ್ಲಿ ನಾನು ಬೇರೆ ಕೆಲಸ ಎಲ್ಲ ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ಜಿಮ್ನಲ್ಲೇ ಯಾವುದು ಆಗುದಿಲ್ಲ, ಹಾಗಾಗಿ ಬೇರೆ ಕೆಲಸ ಸಹ ಮಾಡ್ತಾ ಇದ್ದೆ. ಆದ್ಮೇಲೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಸಾಯಂಕಾಲ 3:30 ರಾತ್ರಿ 10 ಗಂಟೆವರೆಗೆ ಮತ್ತೆ ಕೆಲಸ ಜಿಮ್ ಟ್ರೈನರ್. ಆ ನಡುವಲ್ಲಿ ಇದ್ದ ಅಂತರದಲ್ಲಿ ಇದ್ದ ಕೆಲವು ಗಂಟೆಗಳ ಇದರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಅದರಲ್ಲಿ ನಾನು ಫ್ರೀ ಆಗಿದೆ ಸ್ವಲ್ಪ. ಆಗ ಈ ಒಂದು ಕರಾವೆ ಈ ಒಂದು ಇದಕ್ಕೆ ಒಂದು ಸಮಯ ಕೊಟ್ಟು ಈ ಕಾರ್ಕಳದ ನ್ಯಾಯಕ್ಕೋಸ್ಕರ ಎಲ್ಲರ ಒಂದು ನೋಡಿ, ಇದರಲ್ಲಿ ನಮ್ದು ದಲಿತ ಇವರಿದ್ದಾರೆ, ಯಾರು ಮಹಿಳೆಯರಿದ್ದಾರೆ, ರೈತರಿದ್ದಾರೆ, ಎಲ್ಲ ವಿದ್ಯಾರ್ಥಿ ಇದ್ದಾರೆ. ಎಲ್ಲರಿಗೋಸ್ಕರ ಒಂದು ಅವರಿಗೆ ಒಂದು ಹಿತಕ್ಕಾಗಿ, ಅವರ ಹಿತಕ್ಕಾಗಿ ಕಾರ್ಕಳದಲ್ಲಿ ಒಂದು ಈ ಕಾರ್ಕಳ ಒಂದು ಇಲ್ಲಿ ಒಂದು ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಈ ಕಾರ್ಕಳದಲ್ಲಿ ಒಂದು ಹೆಸರು ಮಾಡ್ಬೇಕಂತ ಹೇಳಿ ನಾನು ಇದರಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ಈಗ ವೃತ್ತಿಯ ಜೊತೆ ಇದಕ್ಕೆ ಕೂಡ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಿ ಸರ್. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಕಳ ತಾಲೂಕು ಘಟಕದ ಒಂದು ಅಧ್ಯಕ್ಷರಾಗಿ ನೀವು ನಿರ್ವಹಿಸ್ತಿರುವಂತಹ ಜವಾಬ್ದಾರಿಗಳೇನು ಸರ್ ಈಗ ಪ್ರೆಸೆಂಟ್? ಈಗ ನೋಡಿ, ನನಗೆ ಒಂದು ಮುಂಚೆ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ಅಷ್ಟು ನನಗೆ ಇದಿರಲಿಲ್ಲ. ನನಗೆ ಅಂತ ಹೇಳಿದ್ರೆ ಫೋರ್ಸ್ ಇರಲಿಲ್ಲ. ಅಧ್ಯಕ್ಷ ಆದ್ಮೇಲೆ ಈಗ ನನಗೆ ತುಂಬಾ ಜವಾಬ್ದಾರಿಗಳಿದೆ. ಯಾಕೆಂತ ಹೇಳಿದ್ರೆ ಪ್ರಧಾನ ಕಾರ್ಯದರ್ಶಿ ಆಗಿರುವಾಗ ನಾನು ಏನೇ ಮಾತಾಡಿದ್ರು ಸಹ ನಡೆದು ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಪ್ರಧಾನ ಕಾರ್ಯದರ್ಶಿ ಅವರು ಕರಾವೆಯ ಪ್ರಧಾನ ಕಾರ್ಯದರ್ಶಿ ನಡೆದು ಹೋಗ್ತಾ ಇತ್ತು. ಆದ್ರೆ ಅಧ್ಯಕ್ಷ ಸ್ಥಾನ ಆದ್ಮೇಲೆ ನಾನು ಎಷ್ಟಾಗ್ತಾ ಅಷ್ಟು ನಾನು ಶಾಂತ ಸ್ವಭಾವ ಇದರಲ್ಲಿ ಹೋಗ್ಬೇಕು. ಪ್ರಧಾನ ಕಾರ್ಯದರ್ಶಿ ಕೆಲಸ ಅಂತ ಹೇಳಿದ್ರೆ ಅವರು ಎಲ್ಲ ನಡೆಸ್ಕೊಂಡು ಹೋಗೋದು ಪ್ರಧಾನ ಕಾರ್ಯದರ್ಶಿ ಕೆಲಸ ಅಲ್ಲಿ, ಅಧ್ಯಕ್ಷದ ಕೆಲಸ ಅಲ್ಲ. ಆದ್ರೆ ಈಗ ಅಧ್ಯಕ್ಷದ ಕೆಲಸ ಬಂದ್ಮೇಲೆ ನನಗೆ ಈ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ಮೇಲೆ ಈಗ ಎಲ್ಲರನ್ನ ಜವಾಬ್ದಾರಿ ಒಂದು ತಾಯಿಯ ಮಕ್ಕಳ ತರ, ಇದರಲ್ಲಿ ಹಿಂದೂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಸಿಕ್ಕಿದ್ರೆ ಎಲ್ಲರೂ ಇದರಲ್ಲಿ. ಇದರಲ್ಲಿ ಎಲ್ಲ ಜಾತಿಗಳು ಇತ್ತ ಒಂದು ಸಂಘಟನೆ ಅಂತ ಹೇಳಿದ್ರೆ ಅದು ಕರಾವೆ, ಕರ್ನಾಟಕ ರಕ್ಷಣಾ ವೇದಿಕೆ. ಇದರಲ್ಲಿ ಎಲ್ಲರಿದ್ದಾರೆ. ಯಾವ ಸಂಘಟನೆ ಆಗ್ಲಿ ಇದಿಲ್ಲ, ಪಕ್ಷಗಳಲ್ಲಿ ಬೇರೆ ಇದೆ ಅದಾಗಿರ್ಬೋದು, ಆದರೆ ಸಂಘಟನೆ ಇದು ಕರಾವೆ, ಕರ್ನಾಟಕ ರಕ್ಷಣಾ ವೇದಿಕೆ. ಇದರಲ್ಲಿ ಎಲ್ಲರಿದ್ದಾರೆ ನನ್ನ ಜೊತೆ. ಇದರಲ್ಲಿ ಕ್ರಿಶ್ಚಿಯನ್ ಇದ್ದಾರೆ, ನಮ್ಮ ಗೌರವಾಧ್ಯಕ್ಷರು ರೋಷನ್ ಸಾಲಿಸ್ ಇದ್ದಾರೆ, ಗೌರವಾಧ್ಯಕ್ಷರು ನಮ್ದು ಝೇವಿಯರ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ದು ನಿತೀಶ್ ಅವರಿದ್ದಾರೆ, ಶೇಖ್ ಮುಬೀನ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಈಗ ಈ ತರ ಎಲ್ಲರಿದ್ದಾರೆ ಇದ್ರಿ. ಹಾಗಾಗಿ ಇದೊಂದು ಜವಾಬ್ದಾರಿ ನಡೆಸ್ಕೊಂಡು ಹೋಗುದು. ಯಾಕಂತ ಹೇಳಿದ್ರೆ ಎಲ್ಲ ನಮ್ಮ ಈ ಕೈ ಬೆರಳುಗಳು ಒಂದೇ ತರ ಇರುವುದಿಲ್ಲ, ಬೇರೆ ಬೇರೆ ಇರ್ತಾರೆ. ಅದರಲ್ಲಿ ಕೆಲವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ನಾವು ಯಾರನ್ನು ಇದರಲ್ಲಿ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ. ಕಾರ್ಕಳದಲ್ಲಿ ಇಷ್ಟು ವರ್ಷ ನೋಡ್ತಾ ಇದ್ದೇವೆ, ಯಾರು ಬೇರೆ ಸಂಘಟನೆ ಪಕ್ಷದಲ್ಲಿ ಹೋಗುದಿಲ್ಲ, ಯಾರು ಹಿಂದೂ ಮುಸ್ಲಿಂ ಮಾಡ್ತಾ ಇಲ್ಲ, ಅವರನ್ನು ಮಾತ್ರ ನಾವು ಹೆಕ್ಕಿ ನಾವು ಈ ಒಂದು ಸಂಘಟನೆ ನಡೆಸ್ತಾ ಇದ್ದೇವೆ. ನಿಮ್ಗೆ ಸಿಕ್ಕಿರುವಂತಹ ಸ್ಥಾನಕ್ಕೆ ನೀವು ಕರೆಕ್ಟ್ ಆಗಿ ನಿಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದೀರಿ. ಸೊ ಈ ಒಂದು ಸ್ಥಾನಮಾನದ ಬಗ್ಗೆ ನಿಮ್ಗೆ ಯಾವ ರೀತಿಯ ಹೆಮ್ಮೆ ಇದೆ ಸರ್? ನೋಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಸಂಘಟನೆ ಯಾರಿಗಾದ್ರೂ ಒಂದು ಸಿಕ್ಕಿದ್ರೆ, ಅದರಲ್ಲಿ ಒಂದು ಸದಸ್ಯವಾಗಿ ಒಂದು ಸಿಕ್ಕಿದ್ರೆ ಸಹ, ಒಂದು ಕಾರ್ಯದರ್ಶಿಯಾಗಿ ಸಿಕ್ಕಿದ್ರೆ ಅವನು ನಸೀಬ್ ಮಾಡ್ಬೇಕಂತ ಹೇಳ್ಬೋದು. ಅಂತ ಹೇಳಿದ್ರೆ ಅವನು ಅದೃಷ್ಟಶಾಲಿ ಆಗಿರ್ಬೇಕು ಈ ಒಂದು ಸಂಘಟನೆ ಕೆಲಸ ಮಾಡ್ಲಿಕ್ಕೆ. ಈ ಸಂಘಟನೆ ಕರಾವೆ ಅಂತ ಹೇಳಿದ್ರೆ TN ನಾರಾಯಣಗೌಡರ ಅವರ ನಮ್ದು ಆದೇಶದಲ್ಲಿ, ಆರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಕಳದಲ್ಲಿ ಕಾರ್ಕಳ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷನಾಗಿ ನನಗೆ ಮಾಡಿದ್ಮೇಲೆ ಅಧ್ಯಕ್ಷ ಸ್ಥಾನ, ನಾನು ಕಾರ್ಯದರ್ಶಿ ಆಗಿರುವಾಗಲೇ ನನಗೆ ಹೆಮ್ಮೆ ಇತ್ತು. ಪ್ರಧಾನ ಕಾರ್ಯದರ್ಶಿ ಆಗಿದ್ಮೇಲೆ ಇನ್ನು ಸ್ವಲ್ಪ ಹೆಮ್ಮೆ ಆಯ್ತು. ಇನ್ನು ಈಗ ನೋಡುವಾಗ ನನಗೆ ಅಧ್ಯಕ್ಷರು ಮಾಡಿದ್ದಾರೆ. ನಂದು ನೋಡಿ, ಈ ತರ ನಂದು ಒಂದು ಪುಣ್ಯ ನಂದು ಅಂತ ಹೇಳಿ, ಈ ಕನ್ನಡ ವರ್ಷ ಸೇರಿ ನಂದೊಂದು ಪುಣ್ಯ ಅಂತ ಹೇಳ್ಬೇಕು. ಯಾಕೆಂತಂದ್ರೆ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಒಂದು ನಮ್ಮ ಒಂದು ಮಸೀದಿಯೊಳಗೆ ನಮಾಜ್ ಮಾಡೋದು ಒಂದೇ, ಈ ಕನ್ನಡ ವರ್ಷ ಕೆಲಸ ಮಾಡೋದು ಒಂದೇ. ಹಾಗೆ ಹೇಳ್ತೀರಿ? ಅಷ್ಟು ನಂಗೆ ಅದರ ಮೇಲೆ ಅಭಿಮಾನ ಇದೆ, ಕರ್ನಾಟಕ ರಕ್ಷಣಾ ವೇದಿಕೆ. ಓಕೆ. ಕಾರ್ಕಳ ತಾಲೂಕಿನ ಒಂದು ಘಟಕ ಪ್ರಸ್ತುತ ಯಾವ ರೀತಿ ಕಾರ್ಯವನ್ನು ಆಚರಿಸ್ತಾ ಇದೆ ಸರ್? ನಿಮ್ಮ ಒಂದು ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ. ಈಗ ಸದ್ಯದಲ್ಲಿ ನಾವು ಒಂದು ಶಾಲೆಗಳಿಗೆ ಒಂದು ಪೆನ್ಸಿಲ್ ಕೊಡೋದಾಗ್ಲಿ, ಬುಕ್ಸ್ ಕೊಡೋದಾಗ್ಲಿ, ಆಮೇಲೆ ರಕ್ತದಾನ ಶಿಬಿರ, ಈ ತರ ಎಲ್ಲ ಮಾಡಿ ನಾವೆಲ್ಲ ಎಲ್ಲರಿಗೆ ಒಂದು ಮಾಡ್ತಾ ಇದ್ದೇವೆ ನಾವು. ಮಾನವೀಯ ಸೇವೆಗಳು, ಮತ್ತೆ ಅವಶ್ಯಕತೆ ಇರ್ತಾರೆ, ಯಾರು ಕೆಲವರು ಬರ್ತಾರೆ, ಈ ತರ ನಮ್ಗೆ ಕಷ್ಟಗಳಿದೆ. ಈಗ ಮೊನ್ನೆ ನೋಡಿ, ಒಂದು ಮಾರ್ಕೆಟ್ ಅಲ್ಲಿ ಆಯ್ತು, ನಮ್ದು ಕಾರ್ಕಳ ಮಾರ್ಕೆಟ್ ಒಂದು ಚಿಕ್ಕ ಒಂದು ಘಟನೆ ನಡೆಯಿತು. ಅಲ್ಲಿ ಅವರು ಬಂದು ನಮ್ಮ ಹತ್ರ ಹೇಳಿದ್ರು, ಈ ತರ ಆಯ್ತು. ನಾವು ಹೋಗಿ ಅಲ್ಲಿ ಮಾತಾಡಿ ಒಂದು ಮನವಿ ಕೊಡ್ತೇವೆ.
ಮನವಿ ಕೊಟ್ಟ ಮೇಲೆ ನಾವು ಅದನ್ನು ನಮ್ಮ ಠಾಣೆಗೆ ನಾವು ಮೊದಲು ಹೋಗಿ ನಾವು ತಿಳಿಸ್ತೇವೆ ಈ ತರ ಅಂತೇಳಿ. ಆಮೇಲೆ ಅದರ ಮೇಲೆ ಏನ್ ಮಾಡ್ಬೇಕು ಅದರ ಮೇಲೆ ನಾವು ಯೋಚಿಸ್ತೇವೆ. ಓಕೆ. ನಿಮ್ಮ ಮುಂದಿನ ಒಂದು ನಿಲುವೇನು ಸರ್? ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಈ ಒಂದು ಕನ್ನಡ ಪರ ಸಂಘಟನೆಗಳಲ್ಲಿ ಇನ್ನೂ ಕೂಡ ಕಾರ್ಕಳದಲ್ಲಿ ಯಾವ ರೀತಿ ಸಕ್ರಿಯವಾಗಬೇಕು ಅನ್ನುವಂತ ಒಂದು ಯೋಜನೆಗಳಿದೆ ಅಂತ? ನೋಡಿ, ಕಾರ್ಕಳದಲ್ಲಿ ಒಂದು ಉತ್ತಮವಾದ ಒಂದು ಸಂಘಟನೆ ನಿರ್ಮಿಸಿ ಒಂದು ಒಳ್ಳೆಯ ಒಂದು ಹುಡುಗರನ್ನೆಲ್ಲ ಹಾಕಿ ಈ ಒಂದು ಯೂತ್ ಅಂತ ಹೇಳ್ಬೋದು, ಅದರೆಲ್ಲ ಒಂದು ಒಟ್ಟುಗೂಡಿಸಿ ವಿದ್ಯಾರ್ಥಿ ಆಗ್ಲಿ, ರೈತರಾಗ್ಲಿ, ಮಹಿಳೆಯರಾಗ್ಲಿ ಎಲ್ಲರಿಗೆ ನ್ಯಾಯಪರ ಹೋರಾಟ, ಅವರಿಗೆ ನ್ಯಾಯ ಸಿಗ್ಲಿಕ್ಕೋಸ್ಕರ. ಅವರಿಗೆ ಆರ್ಥಿಕ ವ್ಯವಸ್ಥೆಗಳು ಕೆಲವರಿಗೆ ತುಂಬಾ ಕಷ್ಟ ಇದೆ. ಸೊ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಕೆಲವರಿಗೆ. ಈಗ ನಾವು ನೋಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ನೋಡಿ, ಹೋಗಿ ಧರಣಿ ಮಾಡ್ತಾರೆ ಅಲ್ಲಿ ಹೋಗಿ, ಅಷ್ಟೇ ಅವ್ರದ್ದು ಕೆಲಸ, ಬೇರೆ ಕೆಲಸ ಇಲ್ಲ. ಹೋಗಿದ್ರೆ ಅಲ್ಲಿ ಗಲಾಟೆ ಮಾಡಿದ್ರೆ ಇಲ್ಲಿ ಗಲಾಟೆ ಅಂತ ಅವ್ರು ಹೇಳ್ತಾರೆ ಕನ್ನಡ ರಕ್ಷಣಾ. ಹಾಗೆ ಇಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಸವಲತ್ತುಗಳಿದೆ. ಇದರಲ್ಲಿ ನೋಡಿ, ಯಾರೋ ಒಬ್ಬ ಬಂದ ತಕ್ಷಣ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದ ತಕ್ಷಣ ಕೆಲವರು ಹೇಳ್ತಾರೆ, ಯಾಕೆ ಮಾರ ಅದ್ರಲ್ಲಿ ಹೋಗಿ ಎಂತ ಉಂಟು ಮಾರ, ನಿಮ್ಗೇನು ಕೆಲಸ ಇಲ್ವಾ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಬಂದ ಮೇಲೆ ಅವರಿಗೆ ಗೊತ್ತಾಗ್ತಾರೆ ಇದರಲ್ಲಿ ಏನೇನು ಯಾವುದು ಒಂದು ಪವರ್ ಅಂತ ಹೇಳ್ಬೋದು ಇದೆ ಅಂತ ಹೇಳಿ. ಈ ಶಾಲ್ ಹಾಕಿದ್ದಾರೆ, ಈ ಶಾಲ್ ಹಾಕಿದ ತಕ್ಷಣ ಒಂದು ಮರ್ಯಾದೆ ಯಾವ ಸಂಘಟನೆಗಿಲ್ಲ. ಈ ನಾರಾಯಣಗೌಡರ ಟಿ ಎ ನಾರಾಯಣಗೌಡ ಈ ಶಾಲ್ ಹಾಕಿದ ತಕ್ಷಣ ನಮ್ಗೆ ಒಂದು ಹುಮ್ಮಸ್ಸು ನಮ್ಗೆ ಬರ್ತದೆ. ಇತ್ತೀಚೆಗೆ ಹೇಳೋದಾದ್ರೆ ಕೆಲವೊಂದು ಘಟನೆಗಳಾಯ್ತು, ಬ್ಯಾಂಕ್ನಲ್ಲಿ ಕನ್ನಡಕ್ಕೆ ಅವಮಾನ ಆಯ್ತು ಅನ್ನುವಂತಹ ಒಂದು ಸುದ್ದಿಗಳನ್ನು ನೀವು ಕೇಳಿರ್ಬೋದು ಸರ್. ಅನೇಕ ರೀತಿಯ ಘಟನೆಗಳು ಆಗ್ತಾನೆ ಇರ್ತದೆ. ಕನ್ನಡಕ್ಕೆ ಅವಮಾನ ಆಯ್ತು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಆಂದೋಲನವನ್ನ ಮಾಡೋದು ಅಥವಾ ಪ್ರತಿಭಟನೆಗಳನ್ನ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸೊ ಆ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಪ್ರಸ್ತುತ ಸನ್ನಿವೇಶದಲ್ಲಿ ಒಂದು ಕನ್ನಡ ಭಾಷೆಗೆ ಯಾವ ರೀತಿಯ ಒಂದು ಪ್ರಾಮುಖ್ಯತೆ ಇದೆ ಅಂತ? ಖಂಡಿತವಾಗಿಯೂ ನೋಡಿ, ನಾವೀಗ ನೀವು ಬೇರೆ ಬೇಡ, ನಮ್ಮ ಸೋನು ನಿಗಮ್ ಅವರು ನಮ್ಮ ಕನ್ನಡ ಭಾಷೆಗೆ ಅವ್ಯಾಚ ಶಬ್ದಗಳಿಂದ ನಮ್ಗೆ ಒಂದು ಹಾಡಿಂದ ಅವರು ಹೇಳಿದ್ರು. ಅದಕ್ಕೆ ಅವರು ನಮ್ಮ ಟಿ ಎ ನಾರಾಯಣಗೌಡರ ನಮ್ದು ರಾಜ್ಯಾಧ್ಯಕ್ಷರು ಅವರು ಮತ್ತೆ ಅವರು ನಮ್ಗೆ ಕ್ಷಮೆ ಕೇಳಿ ಇದನ್ನು ಸರಿ ಮಾಡಿದ್ದಾರೆ. ಆಮೇಲೆ ಮುಂದಿನ ಇದರಲ್ಲಿ ಕಮಲ್ ಹಸನ್ ಅವರು ನೋಡಿ, ಈ ತರ ನಮ್ಮ ಅವರೊಂದು ಏನ್ ಹೇಳ್ತಾ ಹೇಳಿದ್ರೆ, ಅವರು ಮಾತಾಡುವ ರೀತಿ ಅದೆಲ್ಲ ಅವಿವೇಕಿ ತರ ಮಾತಾಡಿದ್ದಾರೆ. ಅವರು ಕನ್ನಡ ಭಾಷೆ ಕನ್ನಡ ಅವ್ರು ತಮಿಳಿಂದ ಹುಟ್ಟಿದಂತ ಹೇಳಿದ್ದಾರೆ. ಇದು ಅವಿವೇಕಿ ಮಾತು. ಅವರಿಗೆ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಆದ್ರೆ ಸಹ ನಮ್ಮ ನೋಡಿ, ಹೈಕೋರ್ಟ್ ಇಂದ ನಮ್ಗೆ ಆರ್ಡರ್ ಬಂತು, ನಮ್ಗೆ ಈ ತರ ನೀವು ರಿಲೀಸ್ ಮಾಡ್ಬೋದು ಅಂತ ಹೇಳಿ ನಮ್ಗೆ ಇದ್ ಮಾಡ್ಬೇಡಿ ಯಾರು ಸಹ. ಹಾಗಾಗಿ ನೋಡಿ, ನ್ಯಾಯ ಸಿಕ್ಕಿದೆ. ಆದ್ರೆ ನಮ್ಗೆ ನೋಡಿ, ಕರ್ನಾಟಕದಲ್ಲಿ ಈ ಅವರದ್ದು ಚಲನಚಿತ್ರವನ್ನು ರಿಲೀಸ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ. ಅದು ನಮ್ಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ನಮ್ಗೆ. ಅದೇ ಈ ತರ ಯಾವ್ದಾದ್ರು ಇದು ಘಟನೆಗಳಾದ್ರೆ ನಾವು ಖಂಡಿತವಾಗಿಯೂ ಕನ್ನಡ ಪರ ನಮ್ಗೆ ಯಾವ್ದಾದ್ರು ಕಷ್ಟ ಯಾರು ಕೊಟ್ರೆ ನಾವು ಖಂಡಿತವಾಗಿಯೂ ನಾವು ಪ್ರತಿಭಟನೆ ನಾವು ಮಾಡೇ ಮಾಡ್ತೀವಿ. ಯಾಕೆ ಈ ರೀತಿಯ ಸನ್ನಿವೇಶಗಳು ಅಥವಾ ಈ ರೀತಿಯ ಘಟನೆಗಳು ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತ ನಿಮಗೆ ಅನಿಸ್ತದೆ ಸರ್? ನೋಡಿ, ಇತ್ತೀಚೆಗೆ ಅಂತ ಹೇಳ್ತಾ ಇಲ್ಲ, ಇದು ಮುಂದಿನ ಕಾಲದಲ್ಲಿ ನಡೀತಾ ಇದೆ. ಈಗ ಅಂತ ಹೇಳಿದ್ರೆ ಟಿ ಎ ಗೌಡ್ರು ಅವರ ರಾಜ್ಯಾಧ್ಯಕ್ಷರು ಈಗ ಅದನ್ನು ಎದುರು ತರ್ತಾ ಇದ್ದಾರೆ. ಮುಂಚೆ ಯಾರು ಹೋಗ್ತಾ ಇರ್ಲಿಲ್ಲ. ಮುಂಚೆನ ಅನ್ಯಾಯ ಆಗ್ತಾ ಇದೆ, ಎಲ್ಲರಿಗೆ ಅನ್ಯಾಯ ಆಗ್ತಾ ಇದೆ, ಯಾರು ಎದುರು ಬರ್ತಾ ಇಲ್ಲ. ಆದರೆ ಎದುರು ಬಂದವರು ಒಬ್ರು ಮಾತ್ರ, ನಮ್ಮ ಟಿ ಎ ನಾರಾಯಣಗೌಡರು ರಾಜ್ಯಾಧ್ಯಕ್ಷರು ನಮ್ದು. ಹಾಗಾಗಿ ಈಗ ಎಲ್ಲರಿಗೆ ಕಾಣ್ತಾ ಇದೆ. ಉಡುಪಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಭಾಕರ್ ಪೂಜಾರಿ ಅವರು ಈಗ ಉಡುಪಿಯಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇವತ್ತು ಕೂಡ ಅದೇ ಅಲ್ಲಿ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ದ್ವಿಭಾಷೆಯ ಇದರಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಂದ್ರೆ ಮೊದಲಿಂದಲೂ ಆಗ್ತಾ ಇದೆ. ಕನ್ನಡಿಗರಿಗೆ ಮುಂಚೆಯಿಂದಲೇ ಅವರಿಗೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯವೆಸಗ್ತಾ ಇದ್ದಾರೆ, ಎಲ್ಲರಿಗೆ ಅನ್ಯಾಯ ಆಗ್ತಾ ಇದೆ. ಆದ್ರೆ ಅದರಲ್ಲಿ ಪ್ರತಿಭಟಿಸಲು ಯಾರು ಹೋಗ್ತಾ ಇರ್ಲಿಲ್ಲ. ಟಿ ಎ ನಾರಾಯಣಗೌಡರು ಬಂದಿಂದಾಗಿ ಇವತ್ತಿನವರೆಗೂ ಯಾರಿಗೂ ಅನ್ಯಾಯ ಆಗ್ತಿಲ್ಲ. ಆದ ತಕ್ಷಣ ಅವರು ಪ್ರತಿಭಟನೆ ಖಂಡಿತವಾಗಿಯೂ 12 ಗಂಟೆಗೂ ಆಗ್ಲಿ ಯಾವುದೇ ಆಗ್ಲಿ ಚಿಕ್ಕ ಒಂದು ಫೋನ್ ಮಾಡಿದ ತಕ್ಷಣ ಅವರು ಮಾತಾಡಿ ಅದನ್ನು ಬಗೆಹರಿಸ್ತಾರೆ. ಓಕೆ, ಆಗಷ್ಟೇ ಹೇಳಿದ್ರಿ ಸರ್, ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಕಳ ತಾಲೂಕು ಘಟಕದಲ್ಲಿ ಪ್ರತಿಯೊಂದು ಸದಸ್ಯರನ್ನು ನೀವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಅಲ್ಲಿ ಧರ್ಮಕ್ಕೆ ಸೀಮಿತವಾಗಿ ಇಲ್ಲದವರನ್ನ ಅಥವಾ ರಾಜಕೀಯ ಪ್ರೇರಿತವಾಗಿ ಇಲ್ಲದವರನ್ನ, ಯಾರು ಸಂಘಟನೆಗಳಲ್ಲಿ ಗುರುತಿಸಿಕೊಂಡ ಇಲ್ಲದವರನ್ನ ನೀವು ಈ ಒಂದು ಸಂಘಟನೆಗಳಲ್ಲಿ ಕ್ರಿಯಾಶೀಲರಾಗಿ ಮಾಡ್ತೀರಿ ಅಂತ. ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಕರಾವಳಿಯಲ್ಲಿ ಯಾವಾಗ್ಲೂ ಕೂಡ ಒಂದು ಕೋಮು ದಳ್ಳೂರಿ ಆಗ್ತಾನೆ ಇರ್ತದೆ. ಹಿಂದೂ ಮುಸ್ಲಿಂ ಅನ್ನುವಂತಹ ಯಾವಾಗ್ಲೂ ಆ ಒಂದು ಭೇದ ಅಥವಾ ಒಂದು ದ್ವೇಷಪೂರಿತ ಚಟುವಟಿಕೆಗಳು ಅಥವಾ ಈಗಂತೂ ಹತ್ಯೆಯ ಒಂದು ರೂಪಕ್ಕೆ ಹೋಗಿದೆ.
ಸೊ ಓರ್ವ ಕನ್ನಡ ಪರ ಆ, ಸಂಘಟಕರಾಗಿ, ಕನ್ನಡ ಪ್ರೇಮಿಯಾಗಿ ಮತ್ತು ಅದರಲ್ಲೂ ಮುಖ್ಯವಾಗಿ ತುಳುನಾಡಿನ ಓರ್ವ ಮಗನಾಗಿ ಈ ಬಗ್ಗೆ ಒಂದು ಏನ್ ಹೇಳ್ತೀರಾ ಸರ್? ಇದರಲ್ಲಿ ನಮ್ದು ಕರಾವಳಿಯಲ್ಲಿ ಖಂಡಿತವಾಗಿಯೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳಿ ಕೆಲವು ಕಿಡಿಗೇಡಿಗಳು ಈ ತರ ಒಂದು ಹಿಂದೂ ಮುಸ್ಲಿಂ ಅಂತ ಹೇಳಿ ಹ್ಮ್. ಈ ತರ ನಾಡಲ್ಲಿ ಹಬ್ಬಿಸ್ತಾ ಇದ್ದಾರೆ ಹ್ಮ್. ಕೆಲವು. ಹ್ಮ್. ಆದ್ರೆ ನೋಡಿ, ಇದು ನಮ್ದು ಕಾರ್ಕಳ. ಹ್ಮ್. ನಾನು ಕಾರ್ಕಳದ ಮಾತು ಹೇಳ್ತೇನೆ. ಹೌದು. ಕಾರ್ಕಳದಲ್ಲಿ ಇಷ್ಟರವರೆಗೂ ಹಿಂದೂ ಮುಸ್ಲಿಂ ಆಗಿಲ್ಲ. ಹ್ಮ್. ಹ್ಮ್. ಇಷ್ಟರವರೆಗೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ತರ ಯಾವುದೇ ಗಲಾಟೆ ಆಗಿಲ್ಲ, ಹಾಗಿಲ್ಲ. ಆಗೋದು ಇಲ್ಲ. ಹ್ಮ್. ಯಾಕೆಂತೇಳಿ ಹೇಳಿದ್ರೆ ಹ್ಮ್. ಇಲ್ಲಿ ಎಲ್ಲರೂ ಒಂದೇ ತರ ಇದ್ದಾನೆ. ಹ್ಮ್. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎದುರಲ್ಲಿ ನೋಡೋದೇ ಹಿಂದೂಗಳಿದ್ದಾರೆ ನಮ್ಮ ಮನೆ ಹತ್ರ ಪಕ್ಕದಲ್ಲಿ. ಹ್ಮ್. ಅವರು ನಮ್ಮ ಇದಕ್ಕೆ ಫಂಕ್ಷನ್ಗೆ ಬರ್ತಾರೆ, ನಮ್ದು ಹಬ್ಬ ಇದ್ರೆ ಬರ್ತಾರೆ, ನಾವು ಅವರ ನಾರಾಯಣ ಪೂಜೆ ಇದ್ರೆ ಹೋಗ್ತೇವೆ, ಅವ್ರು ನಮ್ಮ ಈದಿಗಿದ್ರೆ ನಮ್ಗೆ ಬರ್ತಾರೆ, ಹ್ಮ್. ಎಲ್ಲರೂ ಬರ್ತಾರೆ. ಹ್ಮ್. ಹ್ಮ್. ಆದ್ರೆ ಇವಾಗ ಕ್ರಿಕೆಟ್ ಆಡ್ತೇವೆ ನಾವು. ಕ್ರಿಕೆಟ್ ಅಲ್ಲಿ ಎಲ್ಲದರಲ್ಲಿ ನೋಡಿ ನೀವು ಹೌದು. ಸೌಹಾರ್ದ. ಹ್ಮ್. ಒಂದು ತಂಡದಲ್ಲಿ ಹ್ಮ್. ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಇದ್ದೇ ಇದ್ದಾರೆ. ಹ್ಮ್. ಹೇಗೆ ಕಾರ್ಕಳ ಗಲಾಟೆ ಆಗ್ತದೆ? ಆಗುದಿಲ್ಲ. ಹ್ಮ್. ಆದ್ರೆ ಕೆಲವು ಕಿಡಿಗೇಟಿಗಳಿದ್ದಾರೆ, ಕೆಲಸಕ್ಕೆ ಬಾರದ ಕೆಲವು ಕಿಡಿಗೇಟಿಗಳಿದ್ದಾರೆ. ಹ್ಮ್. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಕೆಲಸವೇ ಅದು. ಸುಮ್ಮನೆ ಅವರು ಈ ತರ ಹೇಳಿ ಗಲಾಟೆ ಮಾಡ್ಲಿಕ್ಕೆ ಇನ್ನೊಬ್ರು ಈಗ ಸ್ಟೂಡೆಂಟ್ಗಳಿಗೆ ಹಿಡಿದಾರೆ. ಹಿಡೀರಿ, ಸ್ಟೂಡೆಂಟ್ಗಳಿಗೆ ಜಾಸ್ತಿಯಾಗಿ ಈಗ ಸ್ಟೂಡೆಂಟ್ಗಳಲ್ಲಿ ಕೆಲವು ಹಬ್ಬಿಸ್ತಿದ್ದಾರೆ ಹ್ಮ್. 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 ಕಾಲೇಜ್ಗಳಲ್ಲಿ. ಹ್ಮ್. ಅವನು ಹಿಂದೂ, ಅವನು ಕ್ರಿಶ್ಚಿಯನ್, ಈ ತರ ನಡೀತಾ ಇದೆ. ಆದ್ರೆ ನಮ್ಮ ಕಾರ್ಕಳದ ಇಷ್ಟವರೆಗೆ ನಡೀಲಿಲ್ಲ, ನಡೆಯುವುದೂ ಇಲ್ಲ. ಸಾಮರಸ್ಯ ಇದೆ ಅಂತ ಹೇಳ್ತೀರಿ? ಕಾರ್ಕಳದಲ್ಲಿ ನೋಡಿ, ಯಾವ್ದು ಇಷ್ಟವರೆಗೆ ನಾನು ನೋಡಿದ ತಕ್ಷಣ ಇಷ್ಟು ವರ್ಷ ಆಯ್ತು, ಹ್ಮ್. ನಾನು ಹುಟ್ಟಿ ಬೆಳೆದ ಊರು, ಆದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾರು ಗಲಾಟೆ ಮಾಡ್ಲಿಲ್ಲ. ಸರ್, ಕರ್ನಾಟಕ ರಾಜ್ಯದಲ್ಲಿ ಬ್ಯಾಂಕ್ಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವವರು ಬೇರೆ ಭಾಷೆನ ಮಾತನಾಡುವವರು, ಇದರಿಂದಾಗಿ ನಮ್ಮ ಕನ್ನಡಿಗರಿಗೆ ಅದರಿಂದ ಕಷ್ಟ ಆಗ್ತಿದೆ ಅನ್ನುವಂತ ಕೆಲವೊಂದು ವಿಷಯಗಳು ಈಗ ಪ್ರಸ್ತಾಪ ಆಗ್ತಾ ಇದೆ. ಅದರ ಬಗ್ಗೆ ಹೇಳೋದಾದ್ರೆ? ಖಂಡಿತವಾಗಿಯೂ ನೋಡಿ, ಕಾರ್ಕಳದಲ್ಲಿ ಕೆಲವು ಬ್ಯಾಂಕ್ಗಳಿದೆ. ಹ್ಮ್. ಆ ಬ್ಯಾಂಕ್ಗಳಲ್ಲಿ ನೀವು ಹೋದ ತಕ್ಷಣ ಒಳಗೆ ಹ್ಮ್. ಒಳಗೆ ನಾವು ಕಾಲು ಇಟ್ಟ ತಕ್ಷಣ ಫಸ್ಟ್ ರೈಟ್ ಸೈಡ್ ಅಲ್ಲಿ ಇರುವುದೇ ನಮ್ದು ಹಿಂದಿಯವರು. ಹ್ಮ್. ನೋಡಿ, ಎಲ್ಲರೂ ನಮ್ಮಲ್ಲಿ ನಮ್ಮ ಕಾರ್ಕಳದ ಎಲ್ಲರೂ ಕಲಿತವರು ಯಾರು ಇರುವುದಿಲ್ಲ. ಹ್ಮ್. ಕೆಲವರು ಹೌದು. ಮನೆ ಹೌಸ್ ವೈಫ್ ಆಗಿ ಅಂತ ಇರ್ತಾರೆ, ಹ್ಮ್. ಮನೆ ಕೆಲಸ ಮಾಡೋರು ಇರ್ತಾರೆ. ಹ್ಮ್. ಅವರಿಗೆ ದುಬೈಯಲ್ಲಿ ನಮ್ಮ ಅವ್ರದ್ದು ಮನೆಯವರು ದುಬೈಲಿ ಇರ್ತಾರೆ, ಏನೋ ದುಡ್ಡು ಕಳಿಸ್ತಾರೆ. ಹ್ಮ್. ಆಗ ಇವರು ಅಲ್ಲಿಗೆ ಹೋಗ್ಲೇಬೇಕಾಗ್ತದೆ. ಹ್ಮ್. ಇವರು ಹೋಗಿ ಅಲ್ಲಿ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅರ್ಥ ಆಗುದಿಲ್ಲ. ಅಲ್ಲಿ ಹ್ಮ್. ಅವರು ಮಾತಾಡಿದ ಇವರಿಗೆ ಅರ್ಥ ಆಗುದಿಲ್ಲ. ಹ್ಮ್. ಅವರಲ್ಲಿ ಜೋರ್ ಮಾಡಿ ಹೇಳ್ತಾರೆ, ನೀವು ಆಚೆ ಹೋಗಿ ಅಂತ ಹೇಳ್ತಾರೆ. ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತದೆ. ಹ್ಮ್. ಹಾಗಾಗಿ ನೋಡಿ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ಯಾವ ಬ್ಯಾಂಕ್ಗಳಲ್ಲಿ ಇದ್ರೆ ಹ್ಮ್. ಕನ್ನಡದವರಿಗೆ ಹಾಕಿ, ಯಾಕೆ ಹಿಂದಿಯವರಿಗೆ ಹಾಕ್ತೀರಿ? ಹ್ಮ್. ಹ್ಮ್. ಕರ್ನಾಟಕ ಅಂತ ಹೇಳಿದ್ಮೇಲೆ ಒಂದು ಕನ್ನಡದವರಿಗೆ ಹಾಕಿ. ಹ್ಮ್. ನಮ್ಮ ಜನ ಅಲ್ಲಿ ಹೋದ ತಕ್ಷಣ ಅವರಿಗೆ ಒಂದು ಫಾರ್ಮ್ ಬರೀಲಿಕ್ಕೆ ಆಗ್ಲಿ, ಯಾವ್ದು ಬರೀಲಿಕ್ಕೆ ಆಗ್ಲಿ, ನೀವು ಅವರಿಗೆ ಬರೆದು ಕೊಡ್ಬೋದಲ್ಲ. ಇದು ಏನಿಲ್ಲ, ನಾವು ಬೇರೆಯವ್ರದ್ದು ಬಿಡಿ, ನಮ್ದೇ ಮನೆಯವರು ಹೋಗಿದ್ರು ಅಷ್ಟೇ. ಆಗ ಹೋದ ತಕ್ಷಣ ಅವರು, ನಾನಲ್ಲಿ ಕುತ್ಕೊಂಡಿದ್ದೆ, ಆಗ ಅವರು ಇವರು ಹೋಗಿ ಮಾತಾಡಿದ್ರು ಅವ್ರ ಹತ್ರ ಕನ್ನಡದಲ್ಲಿ. ಅವನು ಯಾವ ತರ ಮಾತಾಡಿ ಅಂತೇಳಿ ಹೋಗಿ ಹೋಗಿ ಅಂತ ಹೇಳಿ ಈ ತರ ಮಾತಾಡಿದ್ದಾರೆ. ಹಾಗಾಗಿ ನಾವು ನೋಡಿ, ಕರ್ನಾಟಕ ರಕ್ಷಣೆಯಲ್ಲಿ ಇದ್ದು ನಮ್ಗೆ ಈ ಅನ್ಯಾಯ ಆಗುವಾಗ ಇನ್ನವರು ಕೆಲವರು, ಹೌದೌದು, ನಾವು ಕರ್ನಾಟಕದಲ್ಲಿ ಇರುವವರು, ಅವರು ಬೇರೆ ಊರಿಂದ ಬಂದವರು. ಅದಕ್ಕೆ ನಾವು ಹೇಳುದು, ಬ್ಯಾಂಕ್ಗಳಲ್ಲಿ ದಯವಿಟ್ಟು ಬ್ಯಾಂಕ್ಗಳಲ್ಲಿ ಯಾರೇ ಇರ್ಲಿ, ಬ್ಯಾಂಕ್ ನ ಮ್ಯಾನೇಜರ್ ಯಾರೇ ಇರ್ಲಿ, ಅವರಿಗೆ ಕನ್ನಡದವರಿಗೆ ಹಾಕಿ. ಕನ್ನಡದಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ಹಿಂದಿಯಲ್ಲಿ ಮಾತಾಡಿ ನಮ್ಗೆ ಅರ್ಥನೇ ಆಗುದಿಲ್ಲ ಅಲ್ಲ. ಅದಕ್ಕೋಸ್ಕರ ನಾವ್ ಹೇಳುದು. ಯಾಕೆ ಸರ್ ಈ ರೀತಿ ಆಗ್ತಾ ಇದೆ ಅಂದ್ರೆ, ಈಗ ಈ ಒಂದು ವಿಚಾರದ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾಪ ಹೋಗಿದ್ಯಾ? ಸರ್ಕಾರ ಇದರ ಬಗ್ಗೆ ಏನ್ ಹೇಳ್ತದೆ ಅಂತ? ನೋಡಿ, ಮುಂಚಿತವೇ ಈ ಮನವಿ ಹೋಗಿದೆ. ಹಿಂದಿಯವರಿಗೆ ತೆಗೀರಿ, ಕನ್ನಡದವರಿಗೆ ಹಾಕಿ ಅಂತೇಳಿ ಮುಂಚಿತವಾಗಿ ಈ ಮನವಿ ಹೋಗಿದೆ. ಮುಂಚೆ ಒಂದಿನದಲ್ಲಿ ಇದು ಖಂಡಿತವಾಗಿ ಇದು ಒಂದಿನ ಧರಣಿ ನಡಿಬಹುದು. ಒಂದಿನ ಖಂಡಿತವಾಗಿಯೂ ನೋಡಿ, ಸರ್ಕಾರಕ್ಕೆ ಪ್ರಸ್ತಾಪ ಹೋಗಿದ್ರು ಅದು ಅನುಷ್ಠಾನಕ್ಕೆ ಬರ್ಲಿಲ್ಲ ಅಂತ ಹೇಳ್ತೀವಿ. ಬರ್ಲಿಲ್ಲ. ಇದು ಖಂಡಿತವಾಗಿ ಇದು ನೋಡಿ, ಹಿಂದಿಯವರಿಗೆ ತೆಗೆದು ಕನ್ನಡದವರಿಗೆ ಹಾಕಿದ್ರೆ ಪ್ರತಿಭಟನೆ ಖಂಡಿತವಾಗಿ ಒಂದೊಂದು ದಿನ ಖಂಡಿತವಾಗಿ ಆಗಿ ಆಗ್ತದೆ. ನಡೀತಾ ಇದೆ ಎಲ್ಲರಿಗೂ. ಈಗ ನಮ್ದು ಬೋರ್ಡ್ ಹಿಡಿಬೇರಿ, ಫಸ್ಟಿಗೆ ಅವರು ಇಂಗ್ಲಿಷ್ ಹಾಕ್ತಾರೆ. ನಾವೇನ್ ಹೇಳೋದು ಹೇಳಿ, ಕನ್ನಡ ಹಾಕಿ, ಚಿಕ್ಕ ಅಕ್ಷರಗಳೇ ಕನ್ನಡ ಹಾಕಿ ಅಂತ ಹೇಳ್ತಾರೆ. ಕೆಲವು ಬ್ಯಾಂಕ್ಗಳಲ್ಲಿ ಆಗ್ಲಿ, ಕೆಲವು ಅಂಗಡಿಗಳೇ ಆಗ್ಲಿ, ಮೊದಲು ಇರುವುದೇ ಇಂಗ್ಲಿಷ್. ನಾವ್ ಹೇಳೋದು, ನೀವು ಕನ್ನಡ ಹಾಕಿ. ಕರ್ನಾಟಕ ಇದು, ಕರ್ನಾಟಕದಲ್ಲಿ ಕನ್ನಡ ಮಾತಾಡಿದ್ರೆ ಮತ್ತೆ ಯಾಕೆ? ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇಲ್ಲ, ನೀವು ಕನ್ನಡ ಕಲೀರಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ಯಾರಿಗೆ ಸಹ ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ದಿಲ್ಲಿಗೆ ಹೋದ್ರೆ ಅವ್ರು ನಮ್ಗೆ ಹೇಳುದಿಲ್ಲ ಹಿಂದಿಯಲ್ಲಿ ಮಾತಾಡಿ ಅಂತ ಹೇಳಿ. ನಾವು ಯಾರಿಗೂ ಒತ್ತಾಯ ಮಾಡುದಿಲ್ಲ. ನಾವ್ ಹೇಳುದೇನು ಹೇಳಿ, ನೀವು ಕರ್ನಾಟಕದಲ್ಲಿ ಇದ್ದೀರಿ, ಕನ್ನಡ ಬೋರ್ಡನ್ನು ಅಳವಡಿಸಿ, ಅಷ್ಟೇ ಹೇಳುದು ನಾವು. ಇತ್ತೀಚಿನ ದಿನಗಳಲ್ಲಿ ಸರ್, ಕನ್ನಡ ಶಾಲಾ ಮಾಧ್ಯಮಗಳು ಅಂದ್ರೆ
ಕನ್ನಡ ಶಾಲೆಗೆ ಹೋಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಎಲ್ರು ಕೂಡ ಒಂದು ಆಂಗ್ಲ ಮಾಧ್ಯಮದ ಓಲೈಕೆ ಹೆಚ್ಚಾಗ್ತಾ ಇದೆ. ಪೋಷಕರು ಕೂಡ ಆ ಒಂದು ವಿಚಾರದ ಬಗ್ಗೆ ಒಲವನ್ನ ಹೆಚ್ಚು ತೋರಿಸ್ತಾ ಇದ್ದಾರೆ. ಅದರಿಂದಾಗಿ ಎಷ್ಟೋ ಶಾಲೆಗಳು ಕೂಡ ಮುಚ್ಚಲ್ಪಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಹೇಳೋದಾದ್ರೆ. ಸೊ ಆ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಕರ್ನಾಟಕದಲ್ಲಿ ಕನ್ನಡವೇ ಮುಖ್ಯ. ಕನ್ನಡ ಎಲ್ಲರಿಗೂ ಕನ್ನಡ ಬರ್ಬೇಕು. ಕನ್ನಡ ಶಾಲೆಗಳಲ್ಲಿ ನೋಡಿ, ಈಗ ಕನ್ನಡ ಶಾಲೆ ಅಂತ ಹೇಳಿದ್ಮೇಲೆ ಅಲ್ಲಿ ಕನ್ನಡ ಮಾತಾಡಲೇಬೇಕು. ಆದ್ರೆ ಅದಕ್ಕೆ ನೀವು ಕರ್ನಾಟಕದಲ್ಲಿ ಮಾತ್ರ ಸೀಮಿತವಾಗಿದೆ. ಹೊರಗಡೆ ಹೋದ ತಕ್ಷಣ ನಿಮ್ಗೆ ಅಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಬೇಕು. ಈಗ ಅವರ ಮನೆಯವರು ಏನ್ ತಿಳ್ಕೊಳ್ತಾರೆ ಹೇಳಿ ಅಂತೆ, ಇವರಿಗೆ ಇಲ್ಲಿ ಕೆಲಸ ಇಲ್ಲ ಅಲ್ಲಿ ಉಂಟು, ಅವರಿಗೆ ಅಲ್ಲಿ ಹೋದ ತಕ್ಷಣ ಅವರಿಗೆ ಹಿಂದಿ ಮಾತಾಡೋ ಇಂಗ್ಲಿಷ್ ಮುಖ್ಯ ಆಗಿರ್ತದೆ ಅಂತ ಹೇಳಿ ಅವರು ಆ ಬಗ್ಗೆ ತಿಳ್ಕೊಳ್ತಾರೆ. ಇನ್ನೊಂದು, ಕನ್ನಡ ಹೇಳಿದ ತಕ್ಷಣ ಎಲ್ಲರಿಗೆ ಕನ್ನಡ ಮಾತಾಡುದಿಲ್ಲ, ಅವನಿಗೆ ಕನ್ನಡ ಬರ್ತಾ ಇರ್ತದೆ, ಕನ್ನಡ ಬರ್ತದೆ, ಅದು ಮಾತಾಡೋದು ಇಂಗ್ಲಿಷ್. ಇಂಗ್ಲಿಷ್ ಒಂದು ಪ್ರತಿಷ್ಠೆ ಆಗಿಬಿಟ್ಟಿದೆ, ಪ್ರತಿಷ್ಠೆಯ ಸಂಕೇತ ಅಂತ, ಪ್ರತಿಷ್ಠೆ ಅಂತ ಹೇಳ್ಬೋದು. ಮಾತಾಡೋ ಇಂಗ್ಲಿಷ್ ಮಾತಾಡ್ತಾರೆ, ಯಾವ್ದು ಬ್ಯಾಂಕ್ ಅಲ್ಲಿ ಯಾವ್ದ್ರಲ್ಲಿ ಹೋಗಿ ಇಂಗ್ಲಿಷ್ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡೋದು ಅವ್ರಿಗೆ ಬರ್ತಾ ಇರ್ತದೆ ಕನ್ನಡ. ಹಾಗಾಗಿ ಅದಕ್ಕೆ ಮುಖ್ಯವಾಗಿ ಈಗ ಇಂಗ್ಲಿಷ್ ಮತ್ತೆ ಹಿಂದಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಶಾಲೆಗಳಲ್ಲಿ ಕನ್ನಡ ಎಲ್ಲ ಕಮ್ಮಿ ಆಗ್ತಾ ಇದೆ. ಕೆಲವು ಶಾಲೆಗಳು ಮುಚ್ಚಿದೆ, ನೀವು ಹೇಳಿದಾಗೆ ಕೆಲವು ಶಾಲೆಗಳು ಮುಚ್ಚಲ್ಪಟ್ಟಿದೆ. ಅದಕ್ಕೆ ಈಗ ಮುಂದಿನ ದಿನಗಳಲ್ಲಿ ಈಗ ಕನ್ನಡ ಶಾಲೆ ಈಗ ಈ ತರ ನಾವು ಕನ್ನಡ ರಕ್ಷಣಾ ವೇದಿಕೆಯವರು ಇದ್ದೇವೆ, ನಾವು ಅದರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರೊಟ್ಟಿಗೆ ಮಾತಾಡಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಆಗ್ತದೆ ಸರ್. ತುಂಬಾ ವಿಜೃಂಭಣೆಯಿಂದ ಅನೇಕ ರೀತಿಯ ಕನ್ನಡಿಗರು ಮತ್ತು ಕನ್ನಡ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಸಾಧನೆಯನ್ನ ಮಾಡಿದವರು ಎಲ್ಲರೂ ಕೂಡ ಒಟ್ಟು ಸೇರಿ ಮಾಡುವಂತ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮ. ಆದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ ಕೇವಲ ಕನ್ನಡ ಅನ್ನುವಂಥದ್ದು ಸಮ್ಮೇಳನಕ್ಕೆ ಮಾತ್ರ ಸೀಮಿತವಾಗಿದೆಯಾ, ಅಥವಾ ಇದು ಆಡಂಬರಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅನ್ನುವಂತಹ ಮಾತುಗಳು ಅಥವಾ ಕೆಲವೊಂದು ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಹೇಳೋದಾದ್ರೆ, ಮೊನ್ನೆ ಬೆಂಗಳೂರಲ್ಲಿ ನಮ್ಮ ಟಿ.ಎ. ನಾರಾಯಣಗೌಡ ರಾಜ್ಯಾಧ್ಯಕ್ಷರು ಒಂದು ಅವರ ಹುಟ್ಟುಹಬ್ಬದ ದಿನ ಇತ್ತು, ಹುಟ್ಟುಹಬ್ಬ. ಆವಾಗ ಅಲ್ಲಿ ಎಲ್ಲ ಸಾಹಿತ್ಯ, ಅಲ್ಲಿ ಎಲ್ಲ ಕವಿಗಳಿಗೆ ಕರೆದು ಸನ್ಮಾನ ಮಾಡಿದ್ರು. ಎಲ್ಲರಿಗೆ 2 ಲಕ್ಷ ರೂಪಾಯಿ, ಎಲ್ಲರಿಗೆ 2 ಲಕ್ಷ ರೂಪಾಯಿ ಎಲ್ಲರಿಗೆ ಕರೆದು ಅವರ ಹುಟ್ಟುಹಬ್ಬ ದಿನ ಆಚರಿಸಿದ್ದಾರೆ. ಅವರು ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅದು ನೋಡಿ, ಅವರು ಮಾಡಿದ ಒಂದು ದೊಡ್ಡ ಕೆಲಸ. ಅವರು ಯಾಕೆಂತ ಹೇಳಿದ್ರೆ ಅವರಿಗೆ ಕೇಳುವವರೇ ಇಲ್ಲ, ಅವರು ಒಂದು ಮೂಲೆಯಲ್ಲಿ ಇದ್ರು ಎಲ್ಲರೂ. ಇವರು ಅವರನ್ನು ಮೇಲೆ ತಂದಿದ್ದಾರೆ. ಅವರ ಹುಟ್ಟುಹಬ್ಬ ದಿನ ಅವರನ್ನು ಎಲ್ಲರೂ ಕರೆದು, ಸಾಹಿತ್ಯ ಎಲ್ಲರಿಗೆ ಕರೆದು ಅಲ್ಲಿ ಆ ದಿನ ಅವರಿಗೆ ಎಲ್ಲರಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಸ್ವಾಗತಿಸಿದ್ದಾರೆ, ಅಭಿನಂದಿಸಿದ್ದಾರೆ. ಓಕೆ ಸರ್, ಈಗ ಇಲ್ಲಿ ತಾಲೂಕು ಘಟಕದಲ್ಲಿ ನೀವು ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೇರೆ ಬೇರೆ ರೀತಿಯ ಕಾರ್ಯಗಳನ್ನ ಅಥವಾ ಸೇವೆಗಳನ್ನ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಕೊರೋನಾ ಟೈಮಲ್ಲಿ ನಿಮ್ದೇ ಆದಂತಹ ಒಂದು ಆಂಬ್ಯುಲೆನ್ಸ್ ಅನ್ನ ಇದು ಮಾಡಿ ಬೇರೆ ಬೇರೆ ರೀತಿಯ ಜನರಿಗೆ ಯಾರಿಗೆ ಅಗತ್ಯ ಇದೆ, ಅನಿವಾರ್ಯತೆ ಇದೆ, ಅವರಿಗೆ ಸಹಾಯವನ್ನ ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಪ್ರಸ್ತುತ ಕೂಡ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಸಾಗ್ತಾ ಇದೆ ನಿಮ್ಮ ಸಂಘಟನೆಯ ಮುಖ್ಯವಾಗಿ. ಇದಕ್ಕೆ ಸರ್ಕಾರದಿಂದ ಅನುದಾನಗಳೇನಾದ್ರೂ ಇದೆಯಾ ಸರ್? ನೋಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿದ್ರೆ ಇದು ನಾವು ಒಂದು ಪಾರದರ್ಶಕ ತರ, ಇದರಲ್ಲಿ ನಾವು ಸ್ವಾರ್ಥಕ್ಕೋಸ್ಕರ ನಾವೇನ್ ಮಾಡ್ಲಿಕ್ಕಿಲ್ಲ. ಇದು ನಾವು ಕನ್ನಡ ಪರ, ಕನ್ನಡಿಗೋಸ್ಕರ ನಾವು ಹೋರಾಟನ ಇದು. ಇದರಲ್ಲಿ ನಮ್ಗೆ ಅಲ್ಲಿಂದ ದುಡ್ಡು ಬರ್ಬೋದು, ಇಲ್ಲಿಂದ ನಮ್ಗೆ ಬರ್ಬೋದು ಅಂತ ಹೇಳಿ ನಾವು ತಿಳ್ಕೊಂಡು ಮಾಡ್ತಾ ಇಲ್ಲ. ನಾವು ಇಲ್ಲಿ ಒಂದು ನೋಡಿ, ಇಲ್ಲಿ ಯಾವುದೇ ಕೆಲಸ ಮಾಡೋದಾದ್ರೂ ಕನ್ನಡದ ಬಗ್ಗೆ ಹೆಮ್ಮೆ ಇದ್ದವರು, ಕನ್ನಡದ ಬಗ್ಗೆ ಅಭಿಮಾನ ಇದ್ದವರು, ಕನ್ನಡಗೋಸ್ಕರ ದುಡಿಯುವವರು ನಮ್ಮಲ್ಲಿ ಇದ್ದಾರೆ. ಇದರಲ್ಲಿ ನಮ್ಗೆ ಇಷ್ಟು ಸಿಗ್ತದಂತ ಹೇಳಿ ಯಾರು ಬರ್ಲಿಲ್ಲ ಇದಕ್ಕೆ. ಕನ್ನಡ ರಕ್ಷಣಾ ನಿಮ್ಮ ಕಾರ್ಯಚಟುವಟಿಕೆಗಳಿಗೆ ಸರ್ಕಾರದಿಂದ ಅಂದ್ರೆ ಸ್ಪಂದನೆ ಇದೆಯಾ ಅಂತ, ಅಂದ್ರೆ ಒಂದು ಬೆಂಬಲ ಸಿಗ್ತಾ ಇದೆಯಾ ಅಂತ ಆರ್ಥಿಕವಾಗಿ ಏನಾದ್ರು ಒಂದು? ಇಲ್ಲ, ಖಂಡಿತವಾಗಿ ಯಾವ್ದು ಆರ್ಥಿಕ ಯಾವ್ದು ಸಿಗ್ತಾ ಇಲ್ಲ. ನಾವೆಲ್ಲ ಒಟ್ಟಾಗಿ ಸಂಘಟನೆ ಮುಖಾಂತರ ನಾವು ಎಷ್ಟೇನಾಗ್ತದೆ ಅದನ್ನು ನಾವು ನಮ್ಮ ಕೈಯಿಂದ ಮಾಡಿ ನಾವು ಮಾಡ್ತಾ ಇದ್ದೇವೆ. ಕನ್ನಡದ ಬಗ್ಗೆ, ಕನ್ನಡ ಪರ ಸಂಘಟನೆಯ ಬಗ್ಗೆ ಮಾತನಾಡಿದ್ರಿ ಸರ್. ನಿಮ್ಮ ವೃತ್ತಿ ಬದುಕಿಗೆ ಬರೋದಾದ್ರೆ ಜಿಮ್ ಟ್ರೈನರ್ ಆಗಿದ್ದೀರಿ. ಎಷ್ಟು ವರ್ಷಗಳಿಂದ ಈ ಒಂದು ವೃತ್ತಿಯಲ್ಲಿ ತೊಡಗಿಕೊಂಡಿದ್ದೀರಿ ಸರ್? ನಾನು 2008ರಲ್ಲಿ ನಾನು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2008ರಲ್ಲಿ ಈ ತರ ಮಾಡಿ 2024 2025ರಲ್ಲಿ ಉಡುಪಿಯಲ್ಲಿ ಆದ ದೇಹದಾಢ್ಯ ಸ್ಪರ್ಧೆಯಲ್ಲಿ ಮಿಸ್ಟರ್ ಉಡುಪಿ ಮಿಸ್ಟರ್ ಕರ್ನಾಟಕ ಸ್ಪರ್ಧೆಯನ್ನು
ಭಾಗಿಸಿ ಪಾರ್ಟಿಸಿಪೇಟ್ ಮಾಡಿ ಮಾಡಿದ್ದೇನೆ. Okay. ಆಗ ನನಗೆ ಅದರಲ್ಲಿ ಕೆಲವು ಪ್ರಶಸ್ತಿಗಳು ಸಿಕ್ಕಿದೆ. ಸಿಕ್ಕಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಹಾ, ಅದು ನೋಡಿ ಎಲ್ಲರಿಗೆ ಗೊತ್ತು ಏನಂತ ಹೇಳಿದ್ರೆ ವ್ಯಾಯಾಮ ಶಾಲೆ. ವ್ಯಾಯಾಮ ಈಗ ಕೊರೋನಾ ಟೈಮಲ್ಲಿ ಎಲ್ಲರ ಮನೆಯಲ್ಲಿ ಮಾಡಿದ್ರು. ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಹೇಳಿ ನಮ್ಮ ಒಂದು ಜಿಮ್ಮಿಗೆ ಒಂದು ದೊಡ್ಡ ಹೊಡೆತ. ಅವರು ಹೇಗೆ ಅವರಿಗೆ ಈ ತರ ಆಯ್ತು ಆದ್ಮೇಲೆ ನಮ್ಮ ಜಿಮ್ಗಳಿಗೆ ಜನ ಬರೋದನ್ನೇ ಬಿಟ್ರು, ಹೆದ್ರಿಯೇ ಬರೋದನ್ನು ಬಿಟ್ರು. ಹಾರ್ಟ್ ಅಟ್ಯಾಕ್ ಆಯ್ತು ಅವರಿಗೆ ಅಂತ ಹೇಳಿ ಜಿಮ್ಗೆ ಬರೋದನ್ನು ಬಿಟ್ರು, ಅವರಿಗೂ ಹಾರ್ಟ್ ಅಟ್ಯಾಕ್ ಆಯ್ತು ಕೆಲವರಿಗೆ. ಜಿಮ್ ಅಂತ ವ್ಯಾಯಾಮ ಶಾಲೆ ಅಂತ ಹೇಳುದು ನಮ್ಮ ಒಂದು ಶರೀರಕ್ಕೋಸ್ಕರ, ಒಂದು ಶರೀರಕ್ಕೆ ನಾವು ಕೊಡುವ ಒಂದು ನಮ್ದು ವ್ಯಾಯಾಮ. ಅದು ಯಾಕಂತ ಹೇಳಿದ್ರೆ ನೀವು ಜಿಮ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ದು ಕೊಲೆಸ್ಟ್ರಾಲ್ ಆಗ್ಲಿ, ನಿಮ್ದು BP ಶುಗರ್ ಎಲ್ಲ ಲೆವೆಲ್ ಅಲ್ಲಿ ಇರುವುದಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಹೇಳುವುದಿದೆ, ವ್ಯಾಯಾಮ ಮಾಡಿ ಎಲ್ಲರಿಗೆ. ನಾವು ನೋಡಿ 18 ವರ್ಷ ಆಯ್ತು ಜಿಮ್ ಮಾಡ್ತಾ ಮಾಡ್ತಾ, ನಾವು 18 ವರ್ಷ ಆಯ್ತು ಪಾರ್ಟಿಸಿಪೇಟ್ ಮಾಡಿ ನಾವು ಪ್ರಶಸ್ತಿಗಳನ್ನು ಸಹ ಗೆದ್ದಿದ್ದೇವೆ ನಾವು. ಅದಕ್ಕೆ ನಾವು ಹೇಳುದು ಎಲ್ಲರಿಗೆ ವ್ಯಾಯಾಮ ಶಾಲೆಗೆ ಬಂದು ವ್ಯಾಯಾಮ ಮಾಡಿ ಅಂತ ಹೇಳುದು ಅಷ್ಟೇ, ಬಿಟ್ಟರೆ ಬೇರೆ. ಸರ್, ಈಗ ಇತ್ತೀಚಿನ ದಿನಗಳಲ್ಲೆಲ್ಲ ಹೇಳ್ತಾರೆ ಎಷ್ಟೋ ಕಡೆಗಳಲ್ಲಿ ಜಿಮ್ ಮಾಡ್ತಾ ಇರುವಾಗಲೇ ಅಥವಾ ವರ್ಕೌಟ್ಸ್ ಮಾಡ್ತಾ ಇರುವಾಗಲೇ ಕುಸಿದು ಬಿದ್ದು ಸಾವನ್ನಪ್ಪಿರೋದು, ಎಲ್ಲದಕ್ಕೂ ಕೂಡ ಒಂದು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ರೀಸನ್ಸ್ ಇದು ಕೂಡ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಹದ ಮೇಲೆ ನಾವು ಅತಿಯಾಗಿ ಒತ್ತಡವನ್ನ ಹಾಕಿದಾಗ ಜಿಮ್ ಅಲ್ಲಿ ಇರುವಾಗ ಈ ರೀತಿಯ ಹೃದಯ ಸ್ತಂಭನ ಅಥವಾ ಹೃದಯಘಾತ ಆಗುವುದು ಸಹಜ ಅಂತ ಹೇಳ್ತಾರೆ. ಮತ್ತೆ ಇತ್ತೀಚೆಗೆ ಅನೇಕ ರೀತಿಯ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಯುವ ಜನತೆಯಲ್ಲಿ ಕೂಡ ಇನ್ನೂ ಕೂಡ. ಸೊ ಅದಕ್ಕೆ ಏನ್ ಸಂಬಂಧ ಸರ್? ನೀವೊಂದು ಜಿಮ್ ಟ್ರೈನರ್ ಆಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ನೋಡಿ, ಜಿಮ್ ಮಾಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ, ಹೃದಯಾಘಾತ ಆಗಿದೆ ಅಂತ ಹೇಳಿದ್ರು ಅದು ಸುಳ್ಳು. ಆಗುದಿಲ್ಲ ಅಂತ ಆಗುದಿಲ್ಲ, ಹಾಗೆ ಯಾವುದು ಇದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಒಲಿಂಪಿಯಾ ಅಂತ ಹೇಳಿದ್ರೆ ಆ ಕಡೆಯವರು, ಆ ಕಡೆಯವರು ಅವರು ಅದರಲ್ಲಿ ಸ್ಟೆರಾಯ್ಡ್ಸ್ ಹಾಕಿ ಆಗ್ಲಿ, ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ ಅವರಿಗೆ ಎಷ್ಟು ಆಗ್ಬೇಕು ಅಷ್ಟು ಒಂದು ತೂಕವನ್ನು ಎತ್ತಬೇಕೇ ಹೊರತು ನಿಮ್ಮ ಜೀವಕ್ಕಿಂತ ಜಾಸ್ತಿ ತೂಕವನ್ನು ಎತ್ತಿದ ತಕ್ಷಣ ಎಂತ ಆಗ್ತದೆ ಅಂದ್ರೆ ನಮ್ದು ಎದೆ ಬಡಿತ ಜಾಸ್ತಿ ಆಗ್ತದೆ. ಎದೆ ಬಡಿತ ಜಾಸ್ತಿ ಆದ ತಕ್ಷಣ ಎಂತ ಆಗ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಆದ ತಕ್ಷಣ ನಮ್ದು ಎದೆ ಬಡಿತ ಸ್ಪೀಡ್ ಆಗುವಾಗ ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ತದೆ, ಆಗ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಿಮ್ಗೆ ಎಷ್ಟು ಮಾಡ್ಲಿಕ್ಕೆ ಉಂಟು ಅಷ್ಟೇ ಮಾಡ್ಬೋದಲ್ಲ. ಕೆಲವು ನೋಡಿ ಈ ತರ ಕೆಲವು ಟ್ಯಾಬ್ಲೆಟ್ಸ್ ಹಾಕ್ತಾರೆ, ಸ್ಟೆರಾಯ್ಡ್ಸ್ ಹಾಕ್ತಾರೆ ಬೇಗನೆ ಗ್ರೋ ಆಗ್ಲಿಕ್ಕೆ. ನ್ಯಾಚುರಲ್ ಆಗಿ ಯಾರು ಮಾಡುದಿಲ್ಲ, ಆಗ ಅವರಿಗೆ ಈ ಹೃದಯಾಘಾತ ಎಲ್ಲ ಆಗ್ತದೆ. ಸೊ ನೀವೊಂದು ಜಿಮ್ ಟ್ರೈನರ್ ಆಗಿದ್ದುಕೊಂಡು ನಿಮ್ಮ ದಿನಚರಿ ಯಾವ ತರ ಇದೆ ಸರ್? ಅಂದ್ರೆ ಫುಡ್ ಸ್ಟೈಲ್ ಆಗಿರ್ಬೋದು, ಎಲ್ಲವನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ? ನಾನು ಬೆಳಿಗ್ಗೆ 4 ಗಂಟೆ ಹೇಳ್ತೇನೆ. ಎದ್ದ ತಕ್ಷಣ ನಮ್ಗೆ ಬ್ಲ್ಯಾಕ್ ಕಾಫಿ ಈ ತರ ಒಂದು ತಕೊಂಡು ನಮ್ದು ಬ್ಲ್ಯಾಕ್ ಕಾಫಿ ಆಗ್ತದೆ. ಆಮೇಲೆ ನಾವು ವರ್ಕೌಟಿಗೆ ಹೋಗ್ತೇವೆ. ವರ್ಕೌಟ್ ಮಾಡಿದ ತಕ್ಷಣ ಬಂದ್ಮೇಲೆ ನಮ್ದು ತಿಂಡಿ ತಿನಿಸು ಓಟ್ಸ್ ಈ ತರ ಎಲ್ಲ ತಿಂದು ನಾವು ವರ್ಕೌಟ್ ಮಾಡ್ತಾ ಇರ್ತೇವೆ. ಸಾಯಂಕಾಲನೂ ಅಷ್ಟೇ 4 ಗಂಟೆಗೆ ಹೋಗಿ ಜಿಮ್ ಮಾಡಿ ಅಲ್ಲಿ ಈ ತರ ನಾರ್ಮಲ್ ಫುಡ್ ಅನ್ನೇ ನ್ಯಾಚುರಲ್ ಫುಡ್ ಆಗಿ ನಾವು ಇದು ಮಾಡ್ತೇವೆ. ನ್ಯಾಚುರಲ್ ಫುಡ್ ನಮ್ದು. ನಾವು ಯಾವ್ದು ಸಪ್ಲಿಮೆಂಟ್ಸ್ ಎಲ್ಲ ಯಾವ್ದು ಹಾಕುದಿಲ್ಲ. ಸರ್, ಕಾಂತಾವರದಲ್ಲಿ ನಮ್ಮ ಕಾರ್ಕಳ ತಾಲೂಕಿನ ಕಾಂತಾವರದಲ್ಲಿ ಇದ್ದಂತಹ ಒಬ್ಬ ಮುದ್ದಣ ಕವಿ ಕನ್ನಡ ಸಾಹಿತ್ಯಕ್ಕೆ ಅವರದೇ ಆದಂತಹ ವಿಶಿಷ್ಟ ಕೊಡುಗೆಗಳನ್ನ ನೀಡಿ ಕನ್ನಡದ ಆದಿಕವಿ ಪಂಪ ಅವರ ಸಾಲಿಗೆ ಸೇರುವಂತ ಒಬ್ಬ ಶ್ರೇಷ್ಠ ಕವಿ ಅಥವಾ ಕನ್ನಡ ಪ್ರೇಮಿ ಅಂತಾನೆ ಹೇಳ್ಬೋದು. ಗರ್ಭವಾದಂತಹ ಕನ್ನಡ ಜ್ಞಾನವನ್ನ ಹೊಂದಿದ್ದವರು ಅವರು. ಈಗ ಅವರು ಇಲ್ಲ, ಬಟ್ ಅವರ ಹೆಸರುಗಳು ಶಾಶ್ವತೀಕರಿಸುವ ಉದ್ದೇಶದಿಂದ ನಿಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯಾವ ರೀತಿಯ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಾವು ಕನ್ನಡಿಗರು ಅಪೇಕ್ಷಿಸಬಹುದು ಅಂತ? ಕಾರ್ಕಳದಲ್ಲಿ ಕೆಲವು ಪ್ರತಿಭೆಗಳು ಇರ್ತವೆ ಇಲ್ಲಿ. ಅದರಲ್ಲಿ ಇವರು ಒಂದು ನಮ್ಮ ಪಂಪ ಇದಕ್ಕೆ ಅವರು ಸೇರಿದವ ನಮ್ಮ ಕಾಂತಾವರದ ಮುದ್ದಣ್ಣನವರು. ಅವರಿಗೆ ಅವರ ಒಂದು ನೆನಪಿಗೋಸ್ಕರ ಒಂದು ನಾವು ಸ್ಮರಣಿಕೆ ಒಂದಿನ ನಮ್ಮ ಕಾರ್ಕಳದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಡೆಯಿಂದ ನಾವು ಖಂಡಿತವಾಗಿಯೂ ಅವರಿಗೆ ಸ್ಮರಣಿಕೆಯನ್ನು ನಾವು ನೀಡ್ತೇವೆ. ಯಾಕೆಂತ ಹೇಳಿದ್ರೆ ಇದು ಒಂದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಖಂಡಿತವಾಗಿ ಇದೊಂದು ನಾವು ಈಗ ಕನ್ನಡ ಅಂತ ಹೇಳಿದ್ರೆ ನಮ್ಮ ಈ ಒಂದು ಕರಾವಳಿಯಲ್ಲಿ ಕೂಡ ಕನ್ನಡಕ್ಕೆ ಕೊಡುಗೆಯನ್ನು ನೀಡಿದವರು ಇದ್ದಾರೆ. ಸೊ ಅಂಥವರನ್ನ ಒಂದು ಮುನ್ನೆಲೆಗೆ ತರುವುದು ಕೂಡ ಅವಶ್ಯಕವಾಗಿರ್ತದೆ. ಅದು ಮುಖ್ಯವಾಗಿ ಕರ್ನಾಟಕ ರಕ್ಷಣಾ ಪರ ವೇದಿಕೆಯಿಂದ ಆಗುವಂತಹ ಕೆಲಸಗಳು. ಸೊ ಜನರು ನಿಮ್ಮಿಂದ ಮುಂದಿನ ದಿನಗಳಲ್ಲಿ ಆ ಕೆಲಸಗಳನ್ನ ಕೂಡ ನಿರೀಕ್ಷಿಸಬಹುದು ಅಂತ ಹೇಳ್ತೀರಾ? ಖಂಡಿತವಾಗಿ ನಾವು ಮಾಡ್ತೇವೆ. ಓಕೆ, ಕೊನೆಯದಾಗಿ ಸರ್, ವೀಕ್ಷಕರಿಗೆ ಅಥವಾ ಕನ್ನಡಿಗರಿಗೆ ಈ ಮುಖ್ಯವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಕನ್ನಡ ಭಾಷೆ
ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಹ್ಮ್. ಕನ್ನಡ ಭಾಷೆ, ಕನ್ನಡ ನಾಡು, ನಮ್ಮ ಸಂಸ್ಕೃತಿ, ಇದು ನಮ್ಮ ಮೂಲ, ಇದು ನಮ್ಮ ಅಸ್ತಿತ್ವ. ನಾವು ಕನ್ನಡ ನಾಡಲ್ಲಿ ಯುವಕರಿಗೆ, ವಿದ್ಯಾರ್ಥಿಯರಿಗೆ, ಮಹಿಳೆಯರಿಗೆ, ರೈತರಿಗೆ ಸರಿಸಮಾನ ಒಂದು ಪ್ರಾಶಸ್ತ್ಯವನ್ನು ನೀಡಬೇಕಂತ ಹೇಳಿ ನಾವು ಇದು ಮಾಡ್ತದೆ. ಈ ಒಂದು ಕಾರ್ಕಳ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮಾದರಿ ಆಗ್ಬೇಕು. ಎಲ್ಲರಿಗೂ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಒಂದು ಮಾದರಿಯಾಗಿ ನಮ್ಮ ಈ ಒಂದು ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ನಮ್ಮ ಆರ್ ಪ್ರಭಾಕರ್ ಅವರ, ಪೂಜಾರಿ ಅವರ ನೇತೃತ್ವದಲ್ಲಿ ನಾವು ಇಲ್ಲಿ ಕಾರ್ಕಳದ ಈ ಒಂದು ಸಂಘಟನೆಯನ್ನು ಮಾಡಿದ್ದೇವೆ. ಇದೊಂದು ನಮ್ಮ ಒಂದು ಪುಣ್ಯ ಇಲ್ಲಿ ಕಾರ್ಕಳದಲ್ಲಿ ಒಂದು ಆಗಿದೆ ಅಂತ ಹೇಳುವಾಗ. ಆ ಒಂದು ಕಾರ್ಯಗಳಲ್ಲೂ ಇನ್ನೂ ಕೂಡ ಜನರು ಯಾವ ರೀತಿ ನಿರೀಕ್ಷೆ ಮಾಡ್ತಾರೆ ಅಂತಹ ಸಾಧನೆಗಳು ಅಥವಾ ಕೆಲಸಗಳು ನಿಮ್ಮಿಂದ ಆಗ್ತದೆ ಅಂತ ಹೇಳ್ತೀರಿ? ನಮ್ಮ ಕಡೆಯಿಂದ ನಾವು ಎಷ್ಟು ಆಗುತ್ತೋ, ಕರ್ನಾಟಕ ರಕ್ಷಣಾ ವೇದಿಕೆ ಕರಾವಳಿ ಕಡೆಯಿಂದ ನಾವು ಎಷ್ಟು ಆಗುತ್ತೋ, ಕನ್ನಡ ಪರ ಹೋರಾಟಗಾರರು ನಮ್ಮಲ್ಲಿ ಕನ್ನಡಕ್ಕೋಸ್ಕರ ಯಾರು ನಮಗೆ ಕನ್ನಡಕ್ಕೆ ಯಾವಾಗ ಕಷ್ಟ ಬರುತ್ತೋ, ಅನ್ಯಾಯವೆಸಗುತ್ತಾರೋ ಅಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗಿಯೂ ಅಲ್ಲಿ ನಾವು ನಿಲ್ತೇವೆ. ಇದೊಂದು ಹೇಳ್ತಾ ಇದ್ದು, ಖಂಡಿತವಾಗಿಯೂ ಕನ್ನಡಕ್ಕೆ ಎಲ್ಲಿ ಅನ್ಯಾಯವೆಸಗುತ್ತಾರೋ ಅಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗಿ ನಾವು ಇರ್ತೇವೆ. ಅದನ್ನ ಹೇಳಿಕ್ಕೆ ಇಷ್ಟಪಡ್ತೀರಾ? ಓಕೆ, ಇಷ್ಟು ಹೊತ್ತು ಸರ್ ನಿಮ್ಮ ಒಂದು ಕನ್ನಡ ಪರ ಚಿಂತನೆಗಳ ಬಗ್ಗೆ ಅಥವಾ ಇಲ್ಲಿ ಕಾರ್ಕಳ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಕಳ ತಾಲೂಕು ಘಟಕದಲ್ಲಿ ಒಂದು ಅಧ್ಯಕ್ಷರಾಗಿ ಕನ್ನಡ ಪರವಾಗಿ ಅನೇಕ ರೀತಿಯ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಈಗಷ್ಟೇ ಏನೆಲ್ಲ ವಿಚಾರಗಳನ್ನ ಹೇಳಿದ್ರಿ, ಆ ಎಲ್ಲ ವಿಚಾರಗಳು ಕೂಡ ಅನುಷ್ಠಾನಕ್ಕೆ ಬರಲಿ, ಕಾರ್ಯರೂಪಕ್ಕೆ ಬರಲಿ, ಕನ್ನಡ ಪರ ಸಂಘಟನೆಗಳ ಕೆಲಸ ನಿರಂತರವಾಗಿ ಸಾಗ್ಲಿ ಅನ್ನುವಂತಹ ಒಂದು ಆಶಯ ನಮ್ಮದು ಸರ್. ಇಷ್ಟು ಹೊತ್ತು ನಿಮ್ಮ ಮನದ ವಿಚಾರಗಳನ್ನು ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.